ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಪ್ರಸ್ತುತ ಸ್ನೇಹಿತರೆ, ನಿಮಗೆ ಒಬ್ಬ ಹುಡುಗಿ ಬೇಕಾಗಿದ್ದಾರಾ ಅಥವಾ ಆಂಟಿಗಳು ಏನಾದರೂ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾ? ಬನ್ನಿ, ನಮ್ಮ ಚಾನಲಲ್ಲಿ ನಾವು ಹುಡುಕಾಟ ಮಾಡ್ತಿದ್ದೇವೆ. ಇವರ ಹೆಸರು ಬಂದುಬಿಟ್ಟು ಮಾಲಾ. ವಯಸ್ಸು ಬಂದು 25 ವರ್ಷ. 6 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡತಿ. ಕಷ್ಟಪಟ್ಟು ಮನೆಯ ಜವಾಬ್ದಾರಿ ನನ್ನ ಒಂದು ಹೆಗಲ ಮೇಲೆ ಹೊತ್ತಿಕೊಂಡು ಓಡಾಡ್ತಾ ಇದ್ದೇನೆ. ಇವಾಗ ಮದುವೆ ಆಗಬೇಕು ಅಂತ ಆಸೆ. ಸೊ ಇವರ ಒಂದು ಲೈಫ್ ಕಥೆನ ಒಂದು ಶಾರ್ಟ್ಕಟ್ ಆಗಿ ಹೇಳ್ತೀನಿ ನೋಡಿ. ಮಾಲಾ ಅವರು PUC ಆದ ನಂತರ ಏನು ಸೈನ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಮನೆಯಲ್ಲಿ ತುಂಬ ಕಟ್ಟಲಾರದಂತಹ ಒಂದು ಬಡತನ ಪ್ರಾರಂಭ ಆಗಿರುತ್ತೆ. ಸೊ ಪ್ರೊಫೆಷನಲ್ ಆಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕಂಪ್ನಿನಲ್ಲಿ ಇವರಿಗೆ ಕೆಲಸಕ್ಕೆ ಅಂತ ರೆಫರ್ ಮಾಡ್ತಾರೆ. ಯಾಕಂದರೆ 10th 90+ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ. ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಬಂದಾಗ ಸ್ಟಾರ್ಟಿಂಗು 10,000 ರೂಪಾಯಿ ಪೇಮೆಂಟ್ ಇತ್ತು. ಪ್ರೆಸೆಂಟಾಗಿ HR ಪೋರ್ಟ್ಗೆ ಒಂದು ಒಳ್ಳೆಯ ಕೆಲಸಕ್ಕೆ ಕರೆದಾಗ 35,000 ರಿಂದ 40,000 ರೂಪಾಯಿ ಸ್ಯಾಲ್ರಿ ಪಡೆದುಕೊಂಡು ಇವರ ತಂದೆ ತಾಯಿಗೆ ಇರತಕ್ಕಂತಹ ಎಲ್ಲ ಸಾಲನ ಈಡೇರಿಸಿರ್ತಾರೆ ಈ ಒಂದು ಮಾಲಾ ಅವರು. ಸೊ ಊರು ಬಂದುಬಿಟ್ಟು ಗದಗ್. ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಚೆಂದ ಇದ್ದೇನೆ ಅಂತ ಹೇಳಿರ್ತಕ್ಕಂಥ ಇವರು ವಯಸ್ಸಿಗೆ ತಕ್ಕಂತಹ ವರ ಸಿಕ್ಕರೂ ಕೂಡ ನನಗೆ ಪರವಾಗಿಲ್ಲ, ದೊಡ್ಡ ವಯಸ್ಸಾಗಿದ್ದರೂ ಕೂಡ ಪರವಾಗಿಲ್ಲ, ಬಟ್ ಒಳ್ಳೆಯ ಒಂದು ಮನಸ್ಸು ಇರಬೇಕು. ಆ್ಯಂಡ್ ಆ ಒಂದು ಹುಡುಗನಿಗೆ ಗದ್ದೆ ಜೊತೆಗೆ ಒಂದು ಸುಂದರ ಪುಟ್ಟ ಅರಮನೆ ಇರಲಿ, ಪರವಾಗಿಲ್ಲ. ಅತ್ತೆ ಮಾವ ಇವರು ನನಗೆ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಬೇಕು. ಯಾಕಂದರೆ ತಂದೆ ತಾಯಿಯವರು ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಈ ಒಂದು ಹುಡುಗಿಗೆ ಮದುವೆ ಆದ ಗಂಡನ ಮನೇಲಿ ಅತ್ತೆ ಮಾವ ಟಾರ್ಚರ್ ಕೊಟ್ಟರೆ ಯಾವ ರೀತಿ ನೋವಾಗಕ್ಕಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಮದುವೆಗೂ ಮುನ್ನನೇ ಇವಾಗೆಲ್ಲರೂ ವಾರ್ನ್ ಮಾಡಿಬಿಟ್ಟು ಮತ್ತು ಪಾಯಿಂಟ್ ಆಫ್ ಹಾಕಿಬಿಟ್ಟೇ ಮದುವೆ ಆಗ್ತಿದ್ದಾರೆ. ಅದರಲ್ಲಿ ಈ ಒಂದು ಹುಡುಗಿ ಕೂಡ ಒಬ್ಬರು ತುಂಬ ಒಳ್ಳೆಯ ಹುಡುಗಿ ಸ್ನೇಹಿತರೆ. ಎಜುಕೇಟೆಡ್ ಒಂದು ಜಾಬ್ನಲ್ಲಿರ್ತಕ್ಕಂಥ ಹುಡುಗಿಯರು ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ ಅಂದರೆ ಅದು ನೀವು ಕೂಡ ಆಗ್ಬೋದು. ತಪ್ಪದೆ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಕಳಿಸಿಕೊಡಿ. ಇನ್ನೊಂದು ಸ್ಪೆಷಲಿ ಹೇಳಬೇಕು ಅಂದರೆ ದುಡ್ಡು ಎಲ್ಲನೂ ಕೂಡ ಸೇವ್ ಮಾಡುವಂತೆ ಈಗಿನ ಕಾಲದಲ್ಲಿ ಒಂದು ಕಾರನ್ನು ಪರ್ಚೇಸಿಂಗ್ ಮಾಡಿರ್ತಾರೆ ಈ ಒಂದು ಹುಡುಗಿ. ಆ ಒಂದು ಕಾರಿನ ಫೋಟೋ ಇಲ್ಲಿದೆ. ವೈಟ್ ಕಲರಲ್ಲಿ ಏನು ನೋಡ್ತೀರಾ ಈ ಒಂದು ಕಾರು. ಯಾಕಂತಂದರೆ ಗದಗು ಪ್ರಸ್ತುತ ಒಂದು ಪ್ರೊಫೆಷ್ನಲ್ ಆಗಿರ್ತಕ್ಕಂತಹ ಡಿಸ್ಟಿಕ್ಕು. ಸೊ ಅಲ್ಲಿ ಕಂಪ್ನಿಗಳಿಲ್ಲ. ಧಾರವಾಡದಲ್ಲಿ ಅಲ್ಪ ಸ್ವಲ್ಪ ಒಂದು 2-3 ಕಂಪ್ನಿಗಳು ಇದೆ ಲಿಟ್ರಲಿ ಹೇಳಬೇಕು ಅಂತಂದರೆ. ಸೊ ಇವಾಗ ಗದಗಕ್ಕೂ ಧಾರವಾಡಕ್ಕೂ ಮಿನಿಮಮ್ ಏನೇನೆಂದರೂ 250 ಅಥವಾ 150 ಕಿಲೋಮೀಟರ್ವರೆಗೂ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ, ದೂರ ಇದೆ. ಸೊ ಹೋಗಿ ಬರೋದಕ್ಕೆ ಆಟೋ ಬಸ್ಸು ಎಲ್ಲನೂ ಕೂಡ ಸಿಗುತ್ತೆ. ನಮ್ಮ ಟೈಮ್ಗೆ ಸಿಗಬೇಕಲ್ಲ. ಇವಾಗ ಆಟೋದಲ್ಲಿ ಹೋಗಬೇಕು ಅಂದರೆ ಅಮೌಂಟ್ ಹೆಚ್ಚಿಗೆ ಹೇಳ್ತಾರೆ, ಬಸ್ಸಲ್ಲಿ ಹೋಗಬೇಕು ಅಂದರೆ ಟೈಮ್ಸ್ ಕರೆಕ್ಟಾಗಿ ಅವರು ಬರಲ್ಲ. ಸೊ ಏನು ಮಾಡಿದ್ದಾರೆ, ಖುದ್ದಾಗಿ ಇವರು ಲೋನ್ ಮೂಲಕ ಆಗಿನ ಒಂದು ಕಾಲದಲ್ಲಿ ಅಂದರೆ ಸೊ ಪ್ರಸ್ತುತ 2010ನೇ ಇಸ್ವಿ ಅಥವಾ 15 ಇಸ್ವಿಯಲ್ಲಿ ಒಂದು ಕಾರನ್ನು ಖರೀದಿ ಮಾಡಿ ಲೋನು ಪ್ರತಿಯೊಂದು ಎಲ್ಲನೂ ಕೂಡ ಮುಟ್ಟಿಸಿದ್ದಾರೆ. ಆರಾಮಾಗಿ ಇವರ ತಂದೆ ತಾಯಿ ಅವರಿಗೆ ಕೊಟ್ಬಿಟ್ಟು ನೋಡಿ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು, ನಾನು ಆ ಒಂದು ಕಂಪ್ನಿನಲ್ಲಿ ಒಂದು PG ಮಾಡ್ಕೊಂಡು ವಾಸವಾಗಿರ್ತೀನಿ ಅಂತ ಆ ಒಂದು PGನಲ್ಲಿ ವಾಸವಾಗಿದ್ದಾರೆ ಈ ಒಂದು ಹುಡುಗಿ. ತುಂಬಾ ಜಾಣ್ಮೆಯ ಒಂದು ತಲೆ ಇದೆ ಇವ್ರಿಗೆ. ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಒಳ್ಳೆಯ ಒಂದು ಲಕ್ಷ್ಮೀ ಕಲೆ ಇವರಲ್ಲಿ ತುಂಬಿ ತುಳುಕಾಡ್ತಾ ಇದೆ. ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿಗೆ ಜಾಯ್ನ್ ಆದರೆ ಇವರ ಡೀಟೇಲ್ಸ್ಗಳು ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಇಲ್ಲಾಂದರೆ sri9591@gmail.comಗೂ ಮೇಲ್ ಮಾಡ್ಬೋದು ನೀವು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದಕ್ಕೆ ನೀವು ರೆಫರ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಶೇರ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಕಾರು ಒಳಗಡೆ ಯಾವ ರೀತಿ ವ್ಯೂ ಕಾಣಿಸುತ್ತೆ ಅಂತ ನೋಡೋಣವಾ. ಸೊ ಒಳಗಿಂದು ನಮಗೆ ವ್ಯೂ ಕಾಣಿಸೋದು ಈ ರೀತಿ. ಸೊ ಸ್ನೇಹಿತರೆ ನೋಡ್ಕೊಳ್ಬೋದು, ಈ ರೀತಿ ವ್ಯೂ ಅವರು ಎಲ್ಲಾದರೂ ಪಾರ್ಟ್ಸ್ಗಳಿಗೆ ಸುತ್ತಾಡೋಕ್ಕೆ ಅಂತ ಹೋದಾಗ ಅಥವಾ ಎಲ್ಲಾದರೂ ಟೂರ್ಗೆ ಅಂತ ಹೋದಾಗ ಫ್ರೆಂಡ್ಸ್ಗಳನ್ನು ಹಾಕ್ಕೊಂಡು ಹೋಗ್ತಾರೆ. ವಿತ್ ಫ್ಯಾಮ್ಲಿದವ್ರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನೀವು ಕೂಡ ನೋಡ್ತಿದ್ದೀರಾ ಈ ಒಂದು ಗೇರಿನ ಡಿಸೈನ್ ನೋಡ್ತಿದ್ದೀರಾ. ಈ ಒಂದು ಕಾರಿನಲ್ಲಿ 5+ ಗೇರ್ಸ್ಗಳಿದೆ. ಅಂದರೆ ಎಕ್ಸೆಂಟ್ರ್ ಕೊಟ್ಟಾಗ ಪ್ರಸ್ತುತ 5+ ಕೂಡ ಕರೆಕ್ಟಾಗಿ ಕ್ಲಚ್ ಆಗಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ವಿತಿನ್ ಸ್ಪೀಡ್ ಲಿಮಿಟಲ್ಲಿ 150-200 ಸ್ಪೀಡಲ್ಲಿ ಹೋದರೂ ಕೂಡ ನಿಮಗೆ ಕಂಟ್ರೋಲ್ ಆಗುವಂಥ ಸ್ಟೇರಿಂಗು ವಿತ್ ಕಂಫರ್ಟೇಬಲ್ ಆಗುವಂಥ ಸೀಟು ಆ್ಯಂಡ್ ಡ್ಯಾಶ್ ಬೋರ್ಡ್ ಕೂಡ ಇರತಕ್ಕಂಥದ್ದು. ವೆರಿ 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 ಕ್ಲೀನಿಂಗ್ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಅವರು. ಯಾಕಂದರೆ ಎಜುಕೇಟೆಡ್ ಅಂದಮೇಲೆ ಅವರು ಫಸ್ಟ್ಗೆ ಪ್ರಿಪ್ರೇಷನ್ ಕೊಡೋದು ಒಂದು ಕ್ಲೀನಿಂಗ್ಗೆ ಮತ್ತು ಅವರು ಇರ್ತಕ್ಕಂಥ ವಸ್ತುಗಳಿಗೆ. ಅದರಲ್ಲಿ ಈ ಒಂದು ಕಾರ್ಗೂ ಕೂಡ ಒಳ್ಳೆಯ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ. ಇದು ಇವತ್ತಿನ ಮಾಹಿತಿ. ನಾನು ನಿಮಗೆ ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡಿ. ನಮಸ್ತೆ.